ಏನ್ ಹೇಳ್ತಾ ಇದ್ರು? ಇಂಡಿಯಾ ಈಸ್ ನೌ ಕೌಂಟೆಡ್ ಅಮಂಗ್ ದಿ ಟಾಪ್ ಕಂಟ್ರೀಸ್ ವೇರ್ ಇಕ್ವಾಲಿಟಿ ಈಸ್ ದಿ ಹೈಯೆಸ್ಟ್. ಅಂದ್ರೆ ಕೆಲವು ದೊಡ್ಡ ದೊಡ್ಡ ದೇಶಗಳು, ಪ್ರಗತಿ ಹೊಂದಿರತಕ್ಕಂಥ ದೇಶಗಳು, ಅದರ ಜೊತೆಯಲ್ಲಿ ನಾವು ಅದರ ಸಮಾನವಾಗಿದ್ದೇವೆ ಅಂತಕ್ಕಂಥ ಮಾತು ಈ ನಮ್ಮ ಮೋದಿಯವರು ಒಂದು 4 ದಿವಸ ಹಿಂದೆ ಈ ಮಾತು ಹೇಳಿದ್ರು. ಅದಕ್ಕೆ ನಿತಿನ್ ಗಡ್ಕರಿ ಏನ್ ಹೇಳಿದ್ರು? while Nitin Gadkari on 7th July said slowly the number of poor people in the country is increasing. ಇನ್ನ ಮೊದಲ ಮಾದೇವಪ್ಪ ನೀ ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವೆ ಅವ್ರದ್ದು, ಸ್ವಲ್ಪ ಇದು ಕೇಳಿ. while Nitin Gadkari on 7th July says slowly the number of poor people in the country is increasing and the wealth is getting concentrated in the hands of few rich people. This should not happen. ಯಾರು ಹೇಳಿದ್ರು? ಗಡ್ಕರಿ, our minister, important minister, once upon a time ಬಿಜೆಪಿ ಅಧ್ಯಕ್ಷರು. ಅವರು ಹೇಳ್ತಾರೆ ಇನ್ನೂ ದೇಶದಲ್ಲಿ ಅಸಮಾನತೆ ಇದೆ, ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಗಡ್ಕರಿ ಹೇಳ್ತಾನೆ. ಮೋದಿ ಅವರು ಹೇಳ್ತಾರೆ ಇಂಡಿಯಾದಾಗ ಈಗ ಸಮಾನತೆ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ನಾವು ಪ್ರಪಂಚದ ಬೇರೆ ರಾಷ್ಟ್ರ ಜೊತೆಯಲ್ಲಿ ಮೇಲಿದ್ದೇವೆ ಅಂತಕ್ಕಂಥ ಮಾತು ಅವ್ರು ಹೇಳ್ತಾರೆ. ಯಾರ್ದು ನಂಬಬೇಕು ನೀವೇ ಹೇಳಿ? ಯಾರು ಸುಳ್ಳು? ಏನು ಮೋದಿ ಸುಳ್ಳು, ಏನ್ ಗಡ್ಕರಿ ಸುಳ್ಳು? ನೀವೇ ಹೇಳಿ. ಆಮೇಲೆ ಮೋದಿ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ, ಸುಳ್ಳಾಡ ಗ್ಯಾರಂಟಿ. ಯಾವ ಗ್ಯಾರಂಟಿ? ಸುಳ್ಳಾಡ ಗ್ಯಾರಂಟಿ ಮೋದಿದು. ನಮ್ಮ ಗ್ಯಾರಂಟಿಗಳು 5ಕ್ಕೆ5 ಮಾಡತಕ್ಕಂಥ ಗ್ಯಾರಂಟಿ, ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬೆಳಕು ಕೊಡ್ತಕ್ಕಂಥ ಗ್ಯಾರಂಟಿ, ನಿಮ್ಮ ಕೈಯಲ್ಲಿ ಹಣ ಬರ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬಸ್ನಲ್ಲಿ ಓಡಾಡಿಸ್ತಕ್ಕಂಥದ್ದು ಗ್ಯಾರಂಟಿ. ಇದು ನಮ್ಮ ಗ್ಯಾರಂಟಿ, ಮೋದಿ ಅವ್ರದ್ದು ಸುಳ್ಳು ಗ್ಯಾರಂಟಿ. ಹಿಂಗೇನಾರ ಹೇಳಿದ್ರೆ ನೀವು ಬಹಳ ತಿಳ್ಕೋದು, ಏನಪ್ಪ ಇಷ್ಟು ಹೇಳ್ತಾನೆ, ಇವರು ಹಿಂಗೆ ಟೀಕೆ ಮಾಡ್ತಾರೆ. ಒಂದು ಮಾತು ನಿಮಗೆ ಹೇಳ್ತೀನಿ, ಅವ್ರ ಅಮೃತ್ ಕಾಲದಲ್ಲಿ ಏನಾಗಿದೆ ಅಂದ್ರೆ 1% ಜನರ ಕೈಯಲ್ಲಿ, 1% ಅತಿ ಶ್ರೀಮಂತರ ಕೈಯಲ್ಲಿ 40% ಹಣ ಇದೆ, ವೆಲ್ತ್ ಇದೆ. ಮತ್ತು ಕೆಳಗಡೆ ಇರ್ತಕ್ಕಂಥ 50% ಜನರ ಹತ್ರ, ಬಡವರ ಹತ್ರ 6.4% ಇದೆ. ನೀವು ಹೇಳಿ ದೇಶದ ಗತಿ ಏನಾಗಿದೆ? ಎಲ್ಲಿ ಬೆಳೆದಿದೆ? ಎಲ್ಲಿ ಡೆವಲಪ್ ಆಗಿದೆ? ಏನಾದರೂ ಜನ ಬದುಕಿದ್ರೆ ಇಂಥ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ ಹೊರತಾಗಿ ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ಬಟ್ ಅದಕ್ಕೇನು ಬರೆಯುವಾಗ ಹೇಳುವಾಗ ಅಷ್ಟು ಪ್ರಚಾರ ಬರಲ್ಲ. ನಾವೇನಾರ ಮಾತಾಡಿದ್ರೆ ಬಹಳ ಪ್ರಚಾರ ಬರ್ತದೆ, ಏನಾರ ಸ್ವಲ್ಪ ತಪ್ಪಾದ್ರೆ ಬಹಳಷ್ಟು ಬರ್ತದೆ. ಬಂಧುಗಳೇ, ನೀವೇ ಹೇಳಿ, ಮೋದಿಯವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದು ನಿಜಾನೋ ಸುಳ್ಳು? ನೀವೇ ಹೇಳಿ. ಸುಳ್ಳ ಅಂದ್ರೆ ಮೋದಿ ಸುಳ್ಳು ನಿಜ? ಮೋದಿ ಮಾತುಗಳು ನಿಜಾನೋ ಸುಳ್ಳು? ಮತ್ ಇನ್ನೂ ಯಾಕಪ್ಪ, ಇನ್ನೂ ಯಾಕೆ ಅವನ ಪರ ಬರೀತೀರಿ? ಇನ್ನೂ ಯಾಕೆ ಅವನ ಬಗ್ಗೆ ಏನು ಮಾತಾಡಲ್ಲ? ಏನ್ ಹೇಳ್ತಾ ಇದ್ರು? ಇಂಡಿಯಾ ಈಸ್ ನೌ
counted among the top countries where equality is the highest. ಅಂದ್ರೆ ಕೆಲವು ದೊಡ್ಡ ದೊಡ್ಡ ದೇಶಗಳು ಪ್ರಗತಿ ಹೊಂದತಕ್ಕಂಥ ದೇಶಗಳು ಅದರ ಜೊತೆಯಲ್ಲಿ ನಾವು ಅದರ ಸಮಾನವಾಗಿದ್ದೇವೆ ಅಂತಕ್ಕಂಥ ಮಾತು ಈ ನಮ್ಮ ಮೋದಿ ಅವರು ಒಂದು 4 ದಿವಸ ಹಿಂದೆ ಈ ಮಾತು ಹೇಳಿದ್ರು. ಅದಕ್ಕೆ ನಿತಿನ್ ಗಡ್ಕರಿ ಏನು ಹೇಳಿದ್ರು? while Nitin Gadkari on 7th July says slowly the number of poor people in the country is increasing. ಇನ್ನ ಮೊದಲ ಮಾದೇವಪ್ಪ ನೀ ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವೆ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. while Nitin Gadkari on 7th July says slowly the number of poor people in the country is increasing and the wealth is getting concentrated in the hands of few rich people. This should not happen. ಯಾರು ಹೇಳಿದ್ರು? ಗಡ್ಕರಿ, our ಮಿನಿಸ್ಟರು, ಇಂಪಾರ್ಟೆಂಟ್ ಮಿನಿಸ್ಟರ್, ಒನ್ಸ್ ಅಪಾನ್ ಎ ಟೈಮ್ ಬಿಜೆಪಿ ಅಧ್ಯಕ್ಷರು. ಅವರು ಹೇಳ್ತಾರೆ ಇನ್ನೂ ದೇಶದಲ್ಲಿ ಅಸಮಾನತೆ ಇದೆ, ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಗಡ್ಕರಿ ಹೇಳ್ತಾರೆ. ಮೋದಿ ಅವರು ಹೇಳ್ತಾರೆ ಇಂಡಿಯಾದಾಗ ಈಗ ಸಮಾನತೆ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ನಾವು ಪ್ರಪಂಚದ ಬೇರೆ ರಾಷ್ಟ್ರ ಜೊತೆಯಲ್ಲಿ ಮೇಲಿದ್ದೇವೆ ಅಂತಕ್ಕಂಥ ಮಾತು ಅವ್ರು ಹೇಳ್ತಾರೆ. ಯಾರ್ದು ನಂಬಬೇಕು ನೀವೇ ಹೇಳಿ? ಯಾರು ಸುಳ್ಳು? ಏನು ಮೋದಿ ಸುಳ್ಳು, ಏನು ಗಡ್ಕರಿ ಸುಳ್ಳು? ನೀವೇ ಹೇಳಿ. ಆಮೇಲೆ ಮೋದಿ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ, ಸುಳ್ಳಾಡ ಗ್ಯಾರಂಟಿ. ಯಾವ ಗ್ಯಾರಂಟಿ? ಸುಳ್ಳಾಡ ಗ್ಯಾರಂಟಿ ಮೋದಿದು. ನಮ್ಮ ಗ್ಯಾರಂಟಿಗಳು 5ಕ್ಕೆ 5 ಮಾಡತಕ್ಕಂಥ ಗ್ಯಾರಂಟಿ, ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬೆಳಕು ಕೊಡ್ತಕ್ಕಂಥ ಗ್ಯಾರಂಟಿ, ನಿಮ್ಮ ಕೈಯಲ್ಲಿ ಹಣ ಬರ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬಸ್ನಲ್ಲಿ ಓಡಾಡಿಸ್ತಕ್ಕಂಥದ್ದು ಗ್ಯಾರಂಟಿ. ಇದು ನಮ್ಮ ಗ್ಯಾರಂಟಿ, ಮೋದಿ ಅವ್ರದ್ದು ಸುಳ್ಳು ಗ್ಯಾರಂಟಿ. ಹಿಂಗೇನಾರ ಹೇಳಿದ್ರೆ ನೀವು ಬಹಳ ತಿಳ್ಕೋದು, ಏನಪ್ಪ ಇಷ್ಟು ಹೇಳ್ತಾನೆ, ಇವರು ಹಿಂಗೆ ಟೀಕೆ ಮಾಡ್ತಾರೆ. ಒಂದು ಮಾತು ನಿಮಗೆ ಹೇಳ್ತೀನಿ, ಅವರ ಅಮೃತ ಕಾಲದಲ್ಲಿ ಏನಾಗಿದೆ ಅಂದ್ರೆ 1% ಜನರ ಕೈಯಲ್ಲಿ, 1% ಅತಿ ಶ್ರೀಮಂತರ ಕೈಯಲ್ಲಿ 40% ಹಣ ಇದೆ, ವೆಲ್ತ್ ಇದೆ. ಮತ್ತು ಕೆಳಗಡೆ ಇರ್ತಕ್ಕಂಥ 50% ಜನರ ಹತ್ರ, ಬಡವರ ಹತ್ರ 6.4% ಇದೆ. ನೀವು ಹೇಳಿ ದೇಶದ ಗತಿ ಏನಾಗಿದೆ? ಎಲ್ಲಿ ಬೆಳೆದಿದೆ? ಎಲ್ಲಿ ಡೆವಲಪ್ ಆಗಿದೆ? ಏನಾದರೂ ಜನ ಬದುಕಿದ್ರೆ ಇಂಥ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ ಹೊರತಾಗಿ ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ನೀವು ಬಟ್ ಅದಕ್ಕೇನು ಬರೆಯುವಾಗ ಹೇಳುವಾಗ ಅಷ್ಟು ಪ್ರಚಾರ ಬರಲ್ಲ. ನಾವೇನಾರ ಮಾತಾಡಿದ್ರೆ ಬಹಳ ಪ್ರಚಾರ ಬರ್ತದೆ, ಏನಾರ ಸ್ವಲ್ಪ ತಪ್ಪಾದರೆ ಬಹಳಷ್ಟು ಬರ್ತದೆ. ಬಂಧುಗಳೇ, ನೀವೇ ಹೇಳಿ, ಮೋದಿ ಅವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದು ನಿಜಾನೋ ಸುಳ್ಳು? ನೀವೇ ಹೇಳಿ. ಸುಳ್ಳ ಅಂದ್ರೆ ಮೋದಿ ಸುಳ್ಳು ನಿಜ? ಮೋದಿ ಮಾತುಗಳು ನಿಜಾನೋ ಸುಳ್ಳು? ಇನ್ನೂ ಯಾಕಪ್ಪ, ಇನ್ನೂ ಯಾಕೆ ಅವನ ಪರ ಬರೀತಿದೆ? ಇನ್ನೂ ಯಾಕೆ ಅವನ ಬಗ್ಗೆ ಏನೂ ಮಾತಾಡಲ್ಲ?